ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಆ ರಾತ್ರಿ ಚಂದು ಅವನಿಗೆ ತೊಂದರೆ ಕೊಡಲಿಲ್ಲ. ಮಾರನೇ ದಿನ ಎಂದಿನಂತೆ ಎದ್ದು ತನ್ನ ದಿನನಿತ್ಯ ಕರ್ಮಗಳನ್ನು ಮುಗಿಸಿ ಆಫೀಸ್ಗೆ ತಯಾರಾಗ್ತಿದ್ದವನ ಬಳಿ ಬಂದವಳು ಬಾಯಲ್ಲಿ ಸಾರಿ ಕೇಳಿದ್ರೆ ಈತ ಕ್ಷಮಿಸೋದಿಲ್ಲ ಎಂದು ತಿಳಿದು ಮೊಬೈಲ್ನಲ್ಲಿ ರವಿಚಂದ್ರನ್ ಅವರ ಹಾಡು ಪ್ಲೇ ಮಾಡಿದ್ಲು. ಅದೇ ತಪ್ಪು ಮಾಡುವುದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ ಅಂತ. ಆ ಹಾಕಿ ಕೂತಿರಲು ಆಫೀಸ್ಗೆ ತಯಾರಾಗ್ತಿದ್ದವನಿಗೂ ಗೊತ್ತು, ಅವಳ್ದೆಲ್ಲ ಮಾಡ್ತಿರುವುದು ಅವನ ಕ್ಷಮೆಗಾಗಿ ಅಂತ. ಆಡಿಗೂ ಜಗ್ಗದೆ ತಯಾರಾದವ ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದು ಆಫೀಸ್ ಕಡೆ ಹೊರಡಲು ಸಿದ್ಧನಾದನು. ಅವನ ಮೊಬೈಲ್ ಲಬಕ್ ಮಾಡಿದ್ದವಳು, ಹೀಗೆ ನಮ್ಮ ಕಡೆ ನೋಡ್ಕೊಳ್ತೀರಾ ಅಲ್ವಾ ಬೀಜಿ ಎಂದು ಕಾಯುತ್ತಾ ಕೂತಿರಲು ತನ್ನ ಮೊಬೈಲ್ ಕದ್ದಿರುವುದು ಮಿಸ್ ಮಾಡ್ರನ್ ಮಂಜುಳಾ ಎಂದು ತಿಳಿದವನು, ಚಂದನ ಫೋನ್ ಕೊಡು, ಗಡುಸಾದ ಧ್ವನಿಯಲ್ಲಿ ಕೇಳಲು ಅವನತ್ತ ಬಂದವಳು, ಈ ಥರ ಕೇಳಿದ್ರೆ ಕೊಡೋದಿಲ್ಲ, ನಗ್ತಾ ನಗ್ತಾ ಕೇಳಬೇಕು, ಅದೇ ನಮ್ಮ ಬಿಳಿ ಗೋರಿಲ್ಲ ಥರ ಎಂದು ನುಡಿದು ಕೈಯಲ್ಲಿದ್ದ ಫೋನ್ ತೋರಿಸಲು ಫೋನ್ ಕಿತ್ಕೊಳ್ಳಲು ಕೊಂಚ ಆಕ್ಟಿವ್ ಆಗಿದ್ದ ಬೀಜಿ, ಚಂದನ ಕೊಡು, ಸುಮ್ಮನೆ ತರಲೆ ಮಾಡಬೇಡ ಎನ್ನುತ್ತಾ ಸಿಟ್ಟಲ್ಲಿ ನುಡಿದು ಫೋನ್ಗೆ ಕೈ ಹಾಕಲು ಉದ್ದವಿದ್ದವನ ಎತ್ತರ ಮೀರಿಸಿ ಫೋನ್ ಮೇಲೆತ್ತಲು ಮಂಚ ಏರ್ಬೇಕಾಯ್ತು ನಮ್ಮ ಚಂದು. ಚಂದನ ಐ ಆಮ್ ಸೇಯಿಂಗ್ ಗಿವ್ ಇಟ್ ಟು ಮೀ ಎಂದು ಕೈ ಮೇಲೇರಿಸುತ್ತಿದ್ದವನ ಕಾಡಿಸಲು ಮಂಚದ ಮಧ್ಯಭಾಗಕ್ಕೆ ಇಳಿದು ಬಿಟ್ಟಳು. ನಾನ್ಸೆನ್ಸ್, ಕೊಡ್ತೀಯೋ ಇಲ್ವೋ ರೇಗಿದ. ಬೇಕಿದ್ರೆ ತಗೊಳ್ಳಿ ಎಂದು ತರ್ಲೆ ಮಾಡ್ತಾ ಮಂಚದ ಮೇಲೆ ಕುಣಿಯುತ್ತಿದ್ದವಳ ಕೈಯಿಂದ ಫೋನ್ ಹಿಡಿಯಲು ತಾನೂ ಮಂಚ ಏರ್ಬೇಕಾಯ್ತು. ಇಡಿಯಟ್, ಕೊಡಿಲಿ ರೇಗುತ್ತಾ ಕೈ ಹಾಕಿದ. ಕೊಡಲ್ಲ ಕೊಡಲ್ಲ ನೋ ಎಂದು ಹಠ ಹಿಡಿದು ಅವನ ಹಿಡಿತ ಬಿಡಿಸಿಕೊಳ್ಳಲು ಒದ್ದಾಡಿದವಳು ಅವನ ಸಮೇತ ಮೆತ್ತಗಿನ ಅವನ ಹೃದಯದ ಮೇಲೆ ತಲೆಯೂರಿ ಹತ್ತಿಯ ಹಾಸಿಗೆ ಮೇಲೆ ಹಾಯಾಗಿ ಮಲಗ್ಬಿಟ್ಲು. ಸಾರಿ, ಎಡವಿ ಬಿದ್ದುಬಿಟ್ಲು. ಅವಳನ್ನ ದೂರದಲ್ಲಿದ್ದಾಗಲೇ ಸುಮ್ಮನಿರದ ಬೀಜಿ ಅಷ್ಟು ಸನಿಹದಲ್ಲಿ ಸುಮ್ಮನಿರ್ತಾನ? ಅವನ ತುಟಿಗೆ ಅವಳ ಕೆನ್ನೆ ಬೇಕು, ಆದರೆ ಅದೇನು ಆಲೋಚಿಸುತ್ತಿರುವವನಿಗೆ ಕಂಟ್ರೋಲ್ ತಪ್ಪಬಾರ್ದು. ಸಾರಿ ಭಟ್ರೆ, ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿ, ಇನ್ನೆಲ್ಲ ಆ ರೀತಿ ತಪ್ಪಾಗೋದು ರಾಯರ ಆಣೆಗೂ ಎಂದು ಕ್ಷಮೆ ಕೇಳಿದಳು. ಅವಳನ್ನು ಕ್ಷಮಿಸುವೆ ಎಂದು ಅವನ ಕಣ್ಣು ಉತ್ತರಿಸುವಾಗಲೇ ಮುದ್ದಾಗಿ ಅವಳ ತುಟಿಯೂರಿದ್ದಳು ಅವನ ಕೆನ್ನೆ ಮೇಲೆ. ಇದು ಕಷ್ಟದ ಪರಿಸ್ಥಿತಿ. ತಾನೇ ಮುದ್ದು ಕೇಳಿದ್ರೂ ಕೊಂಕು ಮಾಡೋಳು ಹೇಳ್ದೆ ಕೇಳದೆ ಮುದ್ದು ಕೊಟ್ಟರೆ ಪಾಪ ಬೀಜಿ ಅಲ್ವಾ, ಅವಳ ಮುತ್ತಿಗೆ ಒಳಗಡೆಯೇ ಖುಷಿಪಟ್ಟ. ಅದೇನಾಯ್ತು ದೂರ ತಳ್ದ. ವಾಟ್ ನಾನ್ಸೆನ್ಸ್, ಇದು ರೊಮ್ಯಾನ್ಸ್ ಮಾಡೋ ಟೈಮಾ? ನಿನಗೆ ಹೊತ್ತು ಗೊತ್ತಿಲ್ವಾ? ಚೈಲ್ಡ್ ಥರ ಆಡ್ತೀಯ ಈಡಿಯಟ್. ಟೈಮ್ ಆಗ್ತಿದೆ, ರಾಶಿ ರಾಶಿ ಮೀಟಿಂಗ್ಸ್ ಇದೆ ಅಲ್ಲಿ. ಇವಳೊಬ್ಳು ತಲೆ ತಿಂತಾಳೆ, ಹೋಗಿ ಓದ್ಕೋ, ಅದೇನೋ ತಬ್ಬಾಗಬೇಕಲ್ವ ಎನ್ನುತ್ತಾ ಸಿಟ್ಟಲ್ಲಿ ಆಫೀಸ್ ಕಡೆ ಹೊರಟನು. ಅವನ ಗದರುವಿಕೆಗೆ ನಿಶಬ್ದ ತಾಳಿದಳು ಚಂದು. ಕಣ್ಣಲ್ಲಿ ನೀರು ಅಪ್ಪಳಿಸಿತ್ತು. DBA ಸೊಲ್ಯೂಷನ್ಸ್ ತಲುಪಿದ ಗೌರವ್ ಮುಖದಲ್ಲಿ ಕೋಪ ಹಾಗೆ ಉಳಿಸ್ಕೊಂಡಿದ್ದ. ಮೀಟಿಂಗ್ಸ್ನಲ್ಲಿ ಎಲ್ಲರ ಮೇಲೂ ರೆಗಾಡ್ತಾ ಕೂಗಾಡ್ತಾ ತಾಳ್ಮೆ ಕಳ್ಕೊಂಡ ಹಾಗೆ ಕಾಣ್ತಿದ್ದ. ಏನಾಯ್ತು ಮಿಸ್ಟರ್ ರಾವ್, ಯಾಕಿಷ್ಟು ಕೋಪ ಕೇಳ್ತಾ ಯುವ ಊಟಕ್ಕೆ ಕುಳಿತಿರಲು, ನಿನ್ನ ತಂಗಿ ದಯೆಯಿಂದ ನನ್ನ ಬಾಳಲ್ಲಿ ನೆಮ್ಮದಿನೇ ಹಾಳಾಗಿದೆ. ಅವಳ ಹುಡುಗಾಟವು ನಿಜಕ್ಕೂ ಸಾಕನ್ನಿಸಿದೆ. ಇನ್ನು ಮುಂದೆ ಅವಳ ಜೊತೆ ಬದುಕೋ ಆಸೆ ಕೂಡ ಕಡಿಮೆ ಆಗಿದೆ. ನಿಜ, ನಾವು ಪ್ರೀತಿಸೋರಿಗಿಂತ ನಮ್ಮನ್ನು ಪ್ರೀತಿಸೋರನ್ನು ಪ್ರೀತಿಸ್ಬೇಕು. ಅದೊಂದು ಚೈಲ್ಡು, ಏನು ಕೇಳಿದ್ರು ಊರು ಕೇರಿ ತಿಂಡಿ ತಿನಿಸು ತರ್ತಾಳೆ. ಅವಳ ಮಾತುಗಳಲ್ಲಿ ಏನು ಮಾಡ್ತಿದ್ರು ಎಲ್ಲ ಎಡವಟ್ಟು ಎಂದು ಸಿಡುಕಿ ಊಟ ಮಾಡದೆ ಕೈ ತೊಳ್ಕೊಂಡು ಕ್ಯಾಬಿನ್ ನೇರಕ್ಕೆ ಹೊರಟನು. ಏನಾಯ್ತು ಇವನಿಗೆ ಜಾನು ಎಂದು ಯುವ ಕೂಡ ಬೆಪ್ಪಾದ. ಅಲ್ಲೇ ಎಲ್ಲವನ್ನೂ ನೋಡುತ್ತಲಿದ್ದ ಕುಮುದ ಮುಖದಲ್ಲಿ ಖುಷಿಯೋ ಖುಷಿ. ಅದರಲ್ಲೂ ಗೌರವ್ ಚಂದುನ ಬೈದದ್ದು ಕೇಳಿ ಕಿವಿಗೆ ಆನಂದಮಯ. ಹಾಗೆ ಗೌರವ್ ಇದ್ದಡೆ ಬಂದು ಏನೋ ನೆಪ ಹೂಡಿ ಮಾತಾಡಿಸುವ ಕೆಲಸಕ್ಕೆ ಇಳಿದಳು. ಬೇಸರದಿಂದ ತಲೆ ಮೇಲೆ ಕೈ ಹೊತ್ತು ಒಬ್ಬನೇ ಮೀಟಿಂಗ್ ರೂಮ್ನಲ್ಲಿ ಕೂತು ಏನನ್ನೋ ಆಲೋಚಿಸುತ್ತಿದ್ದ ಬೀಜಿ. ಗೌರವ್, ಈ ಫೈಲ್ ನೋಡು, ನೀನು ಓಕೆ ಮಾಡಿದ್ರೆ ನಾನು ಕಾಸ್ಟ್ಯೂಮ್ನ ಫೈನಲ್ ಮಾಡ್ತೀನಿ ಎನ್ನುತ್ತಾ ಅವನ ಪಕ್ಕ ಬಂದು ಕೂರಲು, ಈಗ ಮೂಡಿಲ್ಲ, ಆಮೇಲೆ ಬಾ ಎಂದ. ಫೈಲ್ ಟೇಬಲ್ ಮೇಲಿಟ್ಟವಳು, ಗೌರವ್ ನೀನು ಯಾಕೋ ಬೇಸರದಲ್ಲಿದ್ಯಾ, ನಿನಗೆ ಮೂಡಿಲ್ಲ, ಹೋಗಿ ಬಿಡು, ನಾನು ಹೋಗಿ ಆಮೇಲೆ ಬರ್ತೀನಿ ಎಂದು ಹೋಗುವಂತೆಯೇ ನಡೆದು ಮತ್ತೆ ವಾಪಸ್ಸಾದವಳು, ನೀನು ಯಾಕೆ ನಿನ್ನ ಬೇಸರ ನನ್ನ ಜೊತೆ ಶೇರ್ ಮಾಡಬಾರ್ದು? ಖುಷಿ ಅಥವಾ ದುಃಖ ಹಂಚ್ಕೊಳ್ಬೇಕು ಅನ್ನೋ ಮಾತಿದೆ ಗೊತ್ತಾ? ಖುಷಿ ಹಂಚ್ಕೊಂಡ್ರೆ ಹೆಚ್ಚಾಗತ್ತೆ, ದುಃಖ ಹಂಚ್ಕೊಂಡ್ರೆ ಕಡಿಮೆ ಆಗುತ್ತೆ ಎಂದವಳ ಬಳಿ ನಡೆದು ಬಂದವ,
ರಿಯಲಿ ಎನ್ನುತ್ತಾ ಮುಂದೆ ನಿಂತ. ಹೌದು ಗೌರವ್ ಎಂದು ನಕ್ಕಳು. ಥ್ಯಾಂಕ್ಸ್ ಕುಮುದ, ನೀನಾದರೂ ನನ್ನ ಗೋಳು ಕೇಳೋಕಿದ್ಯಾ ಎನ್ನುತ್ತಾ ಅವಳ ಕೈ ಹಿಡಿದನು ಬೀಚಿ. ಎಂದೂ ಮುಟ್ಟಿಸಿಕೊಳ್ಳದವ ಇಂದು ತಾನಾಗಿ ಕೈ ಹಿಡಿದ್ರೆ ಮೃಷ್ಟಾನ್ನದಿಂದ ಖುಷಿ ಅವಳಿಗೆ. ಹಾಗೆ ಅವಳ ಕೈ ಹಿಡಿದು, ಕುಮುದ, ನಮ್ಮ ಏಜಿಗೆ ತಕ್ಕಂತೆ, ನಮ್ಮ ಗುಣಕ್ಕೆ ತಕ್ಕಂತೆ, ನಮ್ಮ ಪ್ರೀತಿಗೆ ಲಾಯಕ್ಕಾದವರನ್ನು ಮದುವೆ ಆಗಬೇಕು, ಇಲ್ಲ ನನ್ನ ರೀತಿ ದಿನ ನೋವು ಅನುಭವಿಸ್ಬೇಕು ಎನ್ನಲು, ಗೌರವ್ ಏನಾಯಿತು ಎಂದು ಮೆತ್ತಗೆ ನುಡಿದು ಮುಖ ಸಪ್ಪಗಾಗಿಸಿಕೊಂಡಳು ಕುಮ್ಮಿ. ಚಂದು ವಿಚಿತ್ರ ಕುಮುದ, ಒಂಥರ ಚೈಲ್ಡ್. ನನ್ನ ಹತ್ರ ಹೋದಾಗ ದೂರ ಹೋಗ್ತಾಳೆ, ನನ್ನ ಮೀಟಿಂಗ್ಸ್ ವರ್ಕ್ ಅಂತ ಬ್ಯುಸಿ ಇದ್ದರೆ ಡಿಸ್ಟರ್ಬ್ ಮಾಡ್ತಾಳೆ. ಮೆಚುರಿಟಿ ಇಲ್ಲ ಅವಳಲ್ಲಿ, ಒಂಥರ ಇರಿಟೇಟಿಂಗ್ ಅನ್ನಿಸ್ತಾಳೆ. ರಾತ್ರಿ ಅವಳಿಗಾಗಿ ಲೇಟಾಗಿ ಮಲಗಬೇಕು, ಅವಳಿಗಾಗಿ ನನ್ನ ರೂಮ್ ಲೈಟ್ಸ್ ಆಫ್ ಮಾಡೋಕ್ಕೂ ಆಗಲ್ಲ. ಅದು ಅಲ್ಲದೆ ಬೇರೆ ರೂಮ್ನಲ್ಲಿ ಮಲ್ಗೋಣ ಅಂದರೆ ಮಗು ಥರ ಹಠ ಮಾಡ್ತಾಳೆ. ಒಂದು ವೆರೈಟಿ ಕುಕ್ಕಿಂಗ್ ಬರಲ್ಲ. ಇಲ್ಲಿಗೆ ಅವಳು ಅಡ್ಜಸ್ಟ್ ಆಗ್ತಿಲ್ಲ, ಅವಳಿಗಾಗಿ ನಾನು ಅಡ್ಜಸ್ಟ್ ಆಗಬೇಕು. ಇನ್ನು ಅವಳ ವಾಯ್ಸ್, ಅಬ್ಬಾ, ಅವ್ರ ಊರಿನ ಜಾತ್ರೆಯಲ್ಲಿ ಕಿರ್ಚು ಅಂತ ಕಿರಿಸ್ತಾಳೆ. ಕೇಳಿದ್ರೆ ಊರು ಕೇರಿ ಜಾತ್ರೆ ಜಮೀನು ತರ್ತಾಳೆ. ಓ ಗಾಡ್, ಐ ಆಮ್ ಡನ್. ಏನು ಮಾಡಲಿ, ನೆಮ್ಮದಿನೇ ಹಾಳಾಗಿದೆ ಎಂದು ಹಣೆ ಚೆಚ್ಚಿಕೊಂಡನು. ಓ ಗೌರವ್, ರಿಲ್ಯಾಕ್ಸ್ ಎಂದು ಅವನನ್ನು ಚೇರ್ ಮೇಲೆ ಕೂರಿಸಿ, ಇದೆಲ್ಲ ಮದುವೆ ಆಗೋಕ್ಕೂ ಮುಂಚೆ ಯೋಚಿಸ್ಬೇಕು ಅಲ್ವಾ, ಹೀಗೇನು ಮಾಡೋಕ್ಕಾಗಲ್ಲ ಎಂದವಳ ಮನಸ್ಸಲ್ಲಿ ಡೈವೋರ್ಸ್ ಎನ್ನುವ ಶಬ್ದ ಹೊರಹಾಕುವ ಬಯಕೆ. ಆದರೆ ಅದು ಗೌರವ್ ಬಾಯಲ್ಲಿ ಬಂದರೆ ಚಂದ ಅಂತ ಕಾದ್ಲು. ಐ ಡೋಂಟ್ ನೋ, ಬಟ್ ಇದೇ ಕಂಟಿನ್ಯೂ ಆದರೆ ಏನಾದರೂ ಮಾಡ್ತೀನಿ ಎಂದವ. ನನ್ನ ಬೇರೆ ಯಾರು ಮದುವೆ ಆಗೋಲ್ಲ ಅಲ್ವಾ ಹೇಳು ಎನ್ನಲು, ಅಯ್ಯೋ ನಿನ್ಗೇನು ಕಡಿಮೆ ಗೌರವ್, ಒಳ್ಳೆ ಹೀರೋ ಥರ ಇದೆಯಾ, ನಿನ್ನ ಪಡೆಯೋಕ್ಕೆ ಅದೃಷ್ಟ ಮಾಡಿರಬೇಕು. ಅದು ಅವಳಿಗಿಲ್ಲ ಅನ್ನೋದಾದರೆ ಬೇರೇನು ಯೋಚನೆ ಮಾಡಬೇಡ, ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಲು ಸಾಲು ಹುಡುಗಿರು ನಿಲ್ತಾರೆ ಎಂದಳು. ಯಾರೂ ಸಿಕ್ಕಿಲ್ಲ ಅಂದರೆ ನೀನೇ ಇದೆಯಾ ಅಲ್ವಾ ಎಂದು ಕಾಮಿಡಿ ಮಾಡಿದವ. ಟೇಕ್ ಇಟ್ ಈಸಿ ಎನ್ನುತ್ತಾ ಅವಳ ಕಡೆ ನೋಡಿ ಹಾಗೆ ನಕ್ಕವನು. ಥ್ಯಾಂಕ್ಸ್ ಕುಮುದ ಎಂದು ಮೆತ್ತಗೆ ನುಡಿದು ಕೆಲಸದಲ್ಲಿ ತೊಡಗಿದನು. ಅವನ ಮಾತು ಕೇಳಿದವಳು, ಹಬ್ಬ, ಇದು ನಿಜವಾದರೆ ಹೇಗಿರುತ್ತೆ, ಅತಿ ಬೇಗ ನನ್ನ ಗೌರವ್ ಅವಳಿಗೆ ಡೈವೋರ್ಸ್ ಕೊಟ್ಟು ನನ್ನ ಮದುವೆ ಆದರೆ ಹೇಗಿರುತ್ತೆ, ಯಾಕೋ ಮನಸ್ಸಲ್ಲಿ ಇದೆಲ್ಲ ಇಟ್ಕೊಳ್ಳೋಕೆ ಆಗ್ತಿಲ್ವಲ್ಲ, ಯಾರಿಗೆ ಹೇಳಿ ಎಂದು ಆಲೋಚಿಸಿದವಳಿಗೆ ಸಮರ್ಥ್ ನೆನಪಾಗಿತ್ತು. ಇದೇ ಸರಿ, ನಾನು ಸಮ್ಮು ಬಳಿ ಹೇಳ್ತೀನಿ ಎಂದು ಕರೆ ಮಾಡಿದ್ಲು. ಯುವನ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಕುಳಿತಿದ್ದ ಸಮರ್ಥ್ ಅವಳ ಕಾಲ್ ನಿರಾಕರಿಸಿಬಿಟ್ಟ. ಅವನ ಮನಸ್ಸಲ್ಲಿ ಮತ್ತೊಮ್ಮೆ ಕುಮುದ ಪ್ರವೇಶ ಬೇಡ ಅನಿಸಿತ್ತೋ ಏನೋ, ಹೀಗೆ ಮಾಡಿದ್ದ ಅನಿಸುತ್ತೆ. ಅಯ್ಯೋ, ಸಮ್ಮು ಕಾಲ್ ಕಟ್ ಮಾಡ್ತಿದ್ದಾನೆ. ಓ, ಮಿಲನ್ನಲ್ಲಿ ಕೆಲಸ ಹೆಚ್ಚಿರಬೇಕು ಎಂದು ಅರಿತು, ಪರವಾಗಿಲ್ಲ, ರಾತ್ರಿ ಮಾಡೋಣ ಅಂತ ಸುಮ್ಮನಾದಳು. ಮುಂದೆ ಈಗ ಈ ಗೌರವ್ ಏನು ಮಾಡ್ತಿದ್ದಾನೆ, ಅವಳನ್ನೇ ಟ್ರ್ಯಾಪ್ ಮಾಡೋಕ್ಕೆ ನೋಡ್ತಿದ್ದಾನಾ, ಅಥವಾ ಇವನು ನಿಜವಾಗ್ಲೂ ಇಂಥ ಡಿಸಿಷನ್ ತಗೊಂಡಿದ್ದಾನಾ, ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.